ವರ್ಷ ಬೇಸಿಗೆ ಬಂತು ಅಂತ ಹೇಳಿದ್ರೆ ಕುಡಿಯುವ ನೀರಿನ ಬವಣೆ ಹೇಳತೀರದು. ವರುಣನ ಆಗಮನವಿಲ್ಲದೆ ಹಳ್ಳ ಕೊಳ್ಳಗಳು, ಕೆರೆ ಕಟ್ಟೆಗಳು, ಬೋರ್ವೆಲ್ಗಳು ಬತ್ತಿ ಹೋಗಿ ಜನ ಜಾನುವಾರುಗಳಿಗೂ ಕುಡಿಯುವ ನೀರಿಗೆ ಹಾಹಾಕಾರ ಉಂಟಾಗುತ್ತೆ. ಈ ಅವ್ಯವಸ್ಥೆ ಎಲ್ಲಿ ಅಂತೀರಾ? ಇದು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಅಥಣಿ ಗ್ರಾಮೀಣ ಭಾಗದ ಚಮಕೇರಿ ಮಡ್ಡಿ ಗ್ರಾಮದ ಕೃಷ್ಣ ಬಡಾವಣೆಯದ್ದು. ಪ್ರತಿ ವರ್ಷವೂ ಬೇಸಿಗೆ ಬಂತು ಅಂದ್ರೆ ಸಾಕು, ಇಲ್ಲಿನ ಜನರು ಕುಡಿಯುವ ನೀರಿನ ಸಮಸ್ಯೆಯನ್ನ ಎದುರಿಸುತ್ತಿದ್ದಾರೆ. ಹೀಗಾಗಿ ಕೃಷ್ಣ ಬಡಾವಣೆಯ ಜನರು ಹಾಗೂ ಮುಖಂಡರು ತಮ್ಮ ಕ್ಷೇತ್ರದ ಶಾಸಕರಾದ ಲಕ್ಷ್ಮಣ್ ಸವದಿ ಬಳಿ ತಮ್ಮ ಸಮಸ್ಯೆಗಳನ್ನ ಹೇಳಿ ಪರಿಹಾರ ಕಂಡುಕೊಳ್ಳಲು ಅವರ ನಿವಾಸಕ್ಕೆ ತೆರಳಿದ್ರು. ಈ ವೇಳೆ ಲಕ್ಷ್ಮಣ್ ಸವದಿಯವರು ಇಲ್ಲದ ಕಾರಣ ಅವರ ಪುತ್ರ ಚಿದಾನಂದ ಸವದಿಯವರು ಬಡಾವಣೆ ಜನರ ಸಮಸ್ಯೆಗಳನ್ನ ಆಲಿಸಿ ಸ್ಥಳದ ಪರಿಹಾರ ಕಲ್ಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಭೇಟಿ ನೀಡಿ ಮನವಿ ಸಲ್ಲಿಸಿದ ಮರುದಿನವೇ ಕೊಳವೆ ಬಾವಿ ಕೊರೆಸಿಕೊಟ್ಟು ಕೃಷ್ಣ ಬಡಾವಣೆಯ ಜನರ ಮುಖದಲ್ಲಿ ಸಂತಸ ಮೂಡಿಸಿ ನೀರಿನ ಸಮಸ್ಯೆಯನ್ನ ದೂರ ಮಾಡಿದ್ದಾರೆ. ತಮ್ಮ ಸಮಸ್ಯೆಗೆ ಪರಿಹಾರ ಕಲ್ಪಿಸಿಕೊಟ್ಟಂತ ಶಾಸಕರಿಗೆ ಹಾಗೂ ಪುತ್ರ ಚಿದಾನಂದರವರಿಗೆ ಕೃಷ್ಣ ಬಡಾವಣೆಯ ಜನರು ತುಂಬು ಹೃದಯದ ಧನ್ಯವಾದ ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಮುಖಂಡರಾದ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಸಮಾಜ ಸೇವಕರಾದ ಶ್ರೀ ಮೈಬೂಬಾ ಮುಖಾನಂದರವರಿಗೂ ಕೂಡ ಧನ್ಯವಾದ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಶಂಕರ ಗಡದೆ, ವಿಶಾಲ ವಾಘಮೋಡೆ, ಅಶಫಕ ಮಕಾಂದರ, ರಂಜಾನ್ ಮುಜಾವರ್, ಅಲ್ಲಾ ಭಕ್ಷೆ ಬಿಜಾಪುರೆ, ಯಾಶೀನಾ ಸಾಥಬಚ್ಚೆ, ಶಮಶುದ್ದೀನ ಸಲಗರ, ಹುಸೇನಾ ಅವಟಿ, ದಾದು ಹೊನವಾಡ, ಇಮ್ತಿಯಾಜ್ ಸಾಥಬಚ್ಚೆ ಹಾಗೂ ಅಸಲಾಂ ಮಕಾಂದರ ಉಪಸ್ಥಿತರಿದ್ದರು. ವರದಿ ರಂಜಾನ್ ಮುಜಾವರ್, ಎಬಿ ನ್ಯೂಸ್ ಸಂಸ್ಥಾಪಕರು, ಅಥಣಿ. नहीं बोर का क्यों बोल रहे हो? शाश्वत होता नहीं बी होते कर बोल रहे हैं. बोर चालू करें पूरा मड्डी पीते सरी है तुम सरी मीडिया साहब बोल